ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರನ್ನ ಇಂದು ಬೆಂಗಳೂರಿಗೆ ವಾಪಸ್ ಕರೆತರಲಾಗುತ್ತೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ತಾರಕಕ್ಕೇರಿದೆ. ಈ ನಡುವೆ ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರನ್ನ ಇಂದು ವಾಪಸ್ ಕರೆತರಲಾಗುವಂಥದ್ದು. ಬಿ-ಪ್ಯಾಕ್ ಸದಸ್ಯರು ಇಂದು ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ಬರಲಿದ್ದಾರೆ ಕನ್ನಡಿಗರ ತಂಡ. ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ರು ಬಿ-ಪ್ಯಾಕ್ ಸದಸ್ಯರು. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ. 12 ಗಂಟೆಗೆ ಬೆಂಗಳೂರಿಗೆ ಬರಲಿದ್ದಾರೆ ಬಿ-ಪ್ಯಾಕ್ ಸದಸ್ಯರು. ನಿನ್ನೆ ರಾತ್ರಿ ಕುವೈತ್ ತಲುಪಿದ್ದಾರೆ ಕನ್ನಡಿಗರ ತಂಡ. ಇನ್ನು ಇಂದು ಬೆಂಗಳೂರು ವಿಮಾನ ನಿಲ್ದಾಣವನ್ನ ತಲುಪಲಿದ್ದಾರೆ ಈ ತಂಡ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರಿದೆ. ಈ ನಡುವೆ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಈ ನಡುವೆ ಇವತ್ತು 12 ಗಂಟೆಗೆ ಬೆಂಗಳೂರಿಗೆ ಈ ಬಿ-ಪ್ಯಾಕ್ ಸದಸ್ಯರನ್ನ ಕರೆತರಲಾಗುತ್ತೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಸದ್ಯ ಅವರು ನಿನ್ನೆ ತಾನೇ ವಿಡಿಯೋ ಕೂಡ ಮಾಡಿದ್ರು, ಅಂದ್ರೆ ನಾವು ಸೇಫ್ ಆಗಿದ್ದೀವಿ ಅಂತ. ಸೊ ಇವತ್ತು ಬೆಂಗಳೂರು ಏರ್ಪೋರ್ಟ್ಗೆ, ದೇವನಹಳ್ಳಿ ಬಳಿ ಇರುವಂತಹ ಏರ್ಪೋರ್ಟ್ಗೆ ಮಧ್ಯಾಹ್ನ 12 ಗಂಟೆಗೆ ತಲುಪ್ತಾರೆ. ಇವರು ಅಧ್ಯಯನಕ್ಕೆ ಅಂತ ಪ್ರವಾಸಕ್ಕೆ ಹೋಗಿದ್ರು. ಸೊ ಬಟ್ ಇಸ್ರೇಲ್ನಲ್ಲಿ ಈಗಾಗಲೇ ಬಹಳಷ್ಟು ತುರ್ತು ಪರಿಸ್ಥಿತಿ ಇರುವಂತದ್ದು. ಸೊ ಹೀಗಾಗಿ ಅವರು ಅಲ್ಲಿ ಸೇಫ್ ಆಗಿದ್ರು ಅನ್ನೋ ಮೆಸೇಜ್ ಅನ್ನ ಕೂಡ ಪಾಸ್ ಮಾಡಿದ್ರು. ಸೊ ನಿನ್ನೆ ರಾತ್ರಿನೇ ಅವರು ಕುವೈಟ್ಗೆ ತಲುಪಿದ್ದಾರೆ. ಸೊ ಇವತ್ತು ಕುವೈಟ್ ನಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪ್ತಾರೆ. ಸೊ ಸದ್ಯ 18 ಕನ್ನಡಿಗರು ಏನಿದ್ದಾರೆ, ಸೊ ಅವ್ರು ಇಸ್ರೇಲ್ ನಲ್ಲಿ ಸಿಲುಕಿದ್ರು. ಸದ್ಯ ಅವರು ಸೇಫ್ ಅಂತ ಹೇಳ್ಬೋದು. ಇನ್ನು ಉಳಿದವರು ಕೂಡ, ಅಂದ್ರೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿದವರು ಬಹಳಷ್ಟು ಮಂದಿ ಇರುವಂತದ್ದು ಸಿಲಿಕಾನ್ ಸಿಟಿಯಿಂದ, ಅವರನ್ನ ಕೂಡ ಕರೆ ತರುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇರುವಂತದ್ದು. ಸಿಂಚನ. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ತಾರಕಕ್ಕೇರಿರುವಂಥದ್ದು. ಹಳೆಯ ಶತ್ರುಗಳ ಒಂದು ವೈರತ್ವಕ್ಕೆ ಅಲ್ಲಿರುವಂತಹ ಅಮಾಯಕರು ಬಲಿಯಾಗ್ತಾ ಇರುವಂಥದ್ದು. ಈ ನಡುವೆ ಕನ್ನಡಿಗರು ಕೂಡ ಒಂದು ಅಧ್ಯಯನದ ಕುರಿತಾಗಿ ಅಧ್ಯಯನ ಪ್ರವಾಸಕ್ಕೆ ಅಲ್ಲಿಗೆ ಹೋಗಿದ್ರು ಬಿ-ಪ್ಯಾಕ್ ಸದಸ್ಯರು. ಕನ್ನಡಿಗರು ಅಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಈ ವೇಳೆ ನಾವು ಸೇಫ್ ಆಗಿದ್ದೀವಿ ಅನ್ನುವಂಥ ಮೆಸೇಜ್ಗಳು ಕೂಡ ಅವರ ಕುಟುಂಬಸ್ಥರಿಗೆ ಬರ್ತಾ ಇತ್ತು. ಆದರೂ ಕೂಡ ಆತಂಕ ಸೃಷ್ಟಿಯಾಗಿತ್ತು. ಯಾಕಂದರೆ ಒಂದು ದೇಶದಲ್ಲಿ ಯುದ್ಧ ನಡೀತಿದೆ, ಅಲ್ಲಿ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಅಂದರೆ ಸಾಮಾನ್ಯವಾಗಿ ಆತಂಕ ಇದ್ದೇ ಇರುತ್ತೆ. ಈ ನಡುವೆ 18 ಕನ್ನಡಿಗರನ್ನ ಅಧ್ಯಯನ ಪ್ರವಾಸಕ್ಕೆಂದು ಹೋಗಿರುವಂತಹ 18 ಕನ್ನಡಿಗರು ಏನು ಇಸ್ರೇಲ್ನಲ್ಲಿ ಸಿಲುಕಿ ಹಾಕಿಕೊಂಡಿದ್ರು, ಇವರನ್ನ ಬೆಂಗಳೂರಿಗೆ ಇಂದು ಕರೆತರಲಾಗುತ್ತೆ. ಇಂದು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರನ್ನ ತಲುಪಲಿದ್ದಾರೆ 18 ಕನ್ನಡಿಗರ ತಂಡ.